ರೇ ಇವ್ರ ಏನ್ ಹೇಳಿದ್ ನೀವು ಕಳ್ಸಿ ಸರ್ವಿಸ್ ರೋಡಲ್ಲಿ ಆಟೋಮೆಟಿಕ್ ಡಿವೈಡ್ ಮಾಡಿ ಕಳ್ತಾರೆ. ಕೇಳ್ತೀವಿ ನಾವು ಅದು ಉತ್ತರ ಕೊಡ್ಬೇಕು. ನಮ್ಮ ಕನ್ನಡ ಪ್ರಶ್ನೆ ನಿಮ್ಗೆ ಅರ್ಥ ಆಗುತ್ತಾ? ನಾವ್ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬಂದಾಗ ನಮ್ಗೆ ಉತ್ತರ ನಾವು ಪ್ರಶ್ನೆ ಅವ್ರು ಬರ್ಬೇಕು ಇಲ್ಲಿಗೆ, ಇವ್ರ ಅವ್ರು ಬರ್ಬೇಕು ಇಲ್ಲಿಗೆ, ನಾವ್ ಅಲ್ಲಿಗೆ ಹೋಗೋದಲ್ಲ ರೀ, ಅವ್ರು ಬರ್ಬೇಕು ಇಲ್ಲಿಗೆ. ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ನಾವು ಪ್ರಶ್ನೆ ಕೇಳ್ತೀವಿ, ಅವ್ರು ಉತ್ತರ ಕೊಡಕ್ಕೆ ಎನ್ಎಚ್ಆರ್ ಇಲ್ಲಿ ಇರ್ಬೇಕು. ನಾವು ಹುಡುಕೊಳ್ಬೇಕು ಅವ್ರಿಗೆ, ನಾವ್ಯಾಕ್ರಿ ಹೋಗ್ಬೇಕು? ಅವ್ರ ಪ್ರಶ್ನೆ ಉತ್ತರ ಕೊಡ್ಬೇಕು. ನಾವು ನಿಮ್ಮ ಹತ್ರ ಕೇಳ್ತಿಲ್ಲ, ನೀವು ಎಂಪ್ಲಾಯಿ, ನಮಗೂ ನಿಮ್ಗೂ ಸಂಬಂಧ ಇಲ್ಲ. ಎನ್ಎಚ್ಆರ್ ಒಬ್ರು ಅವ್ರು ಪಾಲ್ತವ್ರು ಇಲ್ಲಿ ಇರ್ಬೇಕ್ರಿ, ಬಂದು ಉತ್ತರ ಕೊಡ್ಬೇಕು ಪಬ್ಲಿಕ್ ಅವರು. ನಾವ್ಯಾಕೆ ಹೋಗ್ಬೇಕು ಅವ್ರ ಹತ್ರಕ್ಕೆ? ಕೇಳ್ಬೇಕು ನಾವು. ಇಲ್ಲ ರೀ, ಸರ್ವಿಸ್ ರೋಡ್ ಅಲ್ಲಿ ನೀವು ಯಾರಿಗೂ ತಗೊಳ್ಬಾರ್ರಿ ಕಣ್ರಿ, ಯಾವ್ದೇ ಕಾರಣಕ್ಕೂ ತಗೊಳ್ಬಾರ್ದು. ಯಾಕಿಲ್ಲ ಎಂದ್ರೆ ಇರ್ಲೇಬೇಕು, ಯಾವುದೇ ಹೈವೇಗ್ ಇರ್ಬೇಕ್ರಿ, ಯಾವುದೇ ಹೈವೇಗ್ ಇರ್ಬೇಕು ನೋಡಿ. ಇಲ್ಲ ಸರ್ವಿಸ್ ರೋಡ್ ಕೊಡಂಗಿಲ್ಲ ಅಂತ ಹೇಳಿ ಇಟ್ಕೋಬೇಕು. ಮಾತಾಡಿ ಹೆಂಗಿ ಚೆನ್ನಾಗಿ ಇದು ಮಾತಾಡಿ, ಈ ಟೋಲ್ ಬಗ್ಗೆ ಮಾತಾಡಿ, ಈ ಟೋಲ್ ಬಗ್ಗೆ ಮಾತಾಡಿ. ಹೇಳ ಅವ್ರ ಗಾಡಿ ಹೋಗ್ಲಿ, ನೀವು ಮಾತಾಡಿ. ಇರೇ ಅಂಶಾಲ ಅವ್ರು ಹೋಗ್ಲಿ ಗಾಡಿ. ಜಸ್ಟ್ ಈ ಕಡೆ ಬನ್ನಿ. ಯಾವ ರೋಡ್ ಇದು? ನಾಮಂಗ್ಲ ಬೆಂಗಳೂರು ಮಂಗಳೂರು ಹೈವೇ ರೋಡ್. ಇದು ಬೆಂಗಳೂರಿಂದ ಮುಂದೆ ಸ್ವಲ್ಪ ಬರ್ತಿದ್ದಂಗೆ ಟೋಲ್ ಇದೆ. ಈ ಟೋಲ್ ಅಲ್ಲಿ ನಾವು ಬಿಡುವುದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ವಿಸ್ ರಸ್ತೆನೇ ಇಲ್ಲ ಇಲ್ಲಿ, ಆದ್ರೂ ಟೋಲ್ ಕಲೆಕ್ಟ್ ಮಾಡಿಕೆ ಟೋಲ್ ಮಾಡಿಕೆ ಎಲ್ಲ ನಿಂತಿದ್ದಾರೆ. ಎನ್ಎಚ್ಆರ್ ನಾವು ಹೋಗ್ಬೇಕಂತೆ. ಈ ಜಾಗದಲ್ಲಿ ಎನ್ಎಚ್ಆರ್ ಒಂದು ಆಫೀಸ್ ಇರಬೇಕು. ನಾವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ಕೆ ಅವ್ರು ಇಲ್ಲಿ ಇರಬೇಕು. ಅದು ಬರ್ಬಿಟ್ಟು ಒಬ್ಬ ಕೆಲಸಗಾರನ ಸೇರ್ಸ್ಕೊಂಡು ಕೆಲಸಗಾರನ ಸರ್ವಿಸ್ ಸೆಕ್ಷನ್ ಇಲ್ಲ ಅಂದ್ಮೇಲೆ ಟೋಲ್ ಯಾಕೆ ಮತ್ತೆ ಇವ್ರು ಕೇಳಬೇಕು ಅನ್ನೋದು ನಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ಎನ್ಎಚ್